ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಇದ್ದಾರೆ ಸಾಂಸ್ಕೃತಿಕ ನೃತ್ಯದಲ್ಲಿ ಸಾಧನೆ ಮಾಡಿ ಜನತಾ ಸಾಂಸ್ಕೃತಿಕ ನೃತ್ಯ ರತ್ನ ಅನ್ನೋ ಅವಾರ್ಡ್ ಪಡೆದಿರುವಂಥ ಶ್ರೀಮತಿ ಪಂಚಮಿ ಮಾರೂರ್ ಅವರು. ಸೊ ಒಂದು ಕೋಇನ್ಸಿಡೆನ್ಸ್ ನೋಡಿ, ಒಬ್ಬ ವೆಸ್ಟರ್ನ್ ಡ್ಯಾನ್ಸರು ಒಬ್ಬ ಕ್ಲಾಸಿಕಲ್ ಡ್ಯಾನ್ಸರ್ಗೆ ಇಂಟರ್ವ್ಯೂ ತೊಗೊಳ್ಳೋ ಥರ ಆಯಿತು. ಮೇಡಮ್, ಮೊದಲೇದಾಗಿ ಈ ಕಾರ್ಯಕ್ರಮದ ಬಗ್ಗೆ, ಈ ಅವಾರ್ಡ್ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಖಂಡಿತವಾಗ್ಲೂ ತುಂಬ ಸಂತೋಷ ಆಗ್ತಾ ಇದೆ. ಜನತಾ ನ್ಯೂಸ್ ಕನ್ನಡ ಅವರು ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಫಸ್ಟ್ ಆಫ್ ಆಲ್ ಆರ್ಗನೈಸ್ ಮಾಡಿದ್ದಕ್ಕೆ ನಿಮ್ಮ ಇಡೀ ತಂಡದವರಿಗೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ತಿಳಿಸ್ತೇನೆ. ಆ್ಯಂಡ್ ದಟ್ ಒಂದೇ ಕ್ಷೇತ್ರ ಅಲ್ಲ. ಯೂಶಲಿ ಮೀಡಿಯಾ ಅಂತ ಹೇಳಿದರೆ ಮೀಡಿಯಾದವ್ರನ್ನ ಮಾತ್ರ ಗುರುತಿಸೋದು ಆ ಥರ ಇಲ್ಲ. ಬೇರೆ ಬೇರೆ ಕ್ಷೇತ್ರಗಳಿಂದ ಸಾಧಕರನ್ನು ನೀವು ಕರೆದು ಸನ್ಮಾನಿಸಿದ್ರಿ, ಗೌರವಿಸಿದ್ರಿ. ಇದು ಆ್ಯಕ್ಚುಲಿ ವೀಕ್ಷಕರಿಗೆ ಒಂದು ಸ್ಫೂರ್ತಿ ಹಾಗೂ ನಮಗೆ ಒಂದು ಜವಾಬ್ದಾರಿ ಅಂತಲೇ ಹೇಳ್ಬೋದು. ಸೊ ನಮ್ಮ ಜವಾಬ್ದಾರಿಯನ್ನು ಇನ್ನೂ ಹೆಚ್ಚಿಸಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ರೀತಿಯಲ್ಲೇ ಹಲವಾರು ಸಾಧನೆಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿರೋ ಹೆಣ್ಮಕ್ಳಿಗೆ ಒಂದು ಮೋಟಿವೇಶನಲ್ ಸ್ಪೀಚ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಒಂದು ವರ್ಡ್ ಹೇಳೋದು? ಖಂಡಿತವಾಗ್ಲೂ ಸಾಧನೆ ಅನ್ನೋದು ಸಾಧಕರ ಸೊತ್ತೆ ವಿನಃ ಸೋಮಾರಿಗಳದ್ದಲ್ಲ ಅಂತ ಹೇಳ್ತಾರೆ. ಸೊ ಈ ಸೋಮಾರಿತನ ಅನ್ನೋದು ಇಲ್ಲ ಅಂತಂದರೆ ಹೆಣ್ಮಕ್ಳು ಗಂಡ್ಮಕ್ಳು ಅನ್ನೋ ವ್ಯತ್ಯಾಸನೇ ಬರಲ್ಲ. ಅಥವಾ ಬಡತನ ಆಗಿರ್ಬೋದು ಅಥವಾ ರಿಚ್ನೆಸ್ ಆಗಿರ್ಬೋದು, ಇದು ಯಾವುದು ಖಂಡಿತವಾಗ್ಲೂ ಬರಲ್ಲ. ಸೊ ಸಾಧನೆಯ ಸಾದಿಯಲ್ಲಿ ಯಾವತ್ತೂ ಕಲ್ಲು ಮುಳ್ಳುಗಳಿದ್ರೇ ಆ ನೋವನ್ನು ಅನುಭವಿಸ್ತಾ ಮುಂದೆ ಹೋದ್ರೇ ನಾವು ಆ ಸೆಲೆಬ್ರೇಷನ್ನ ಅನುಭವಿಸ್ಬೋದು ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಒಂದು ಕೊಟೇಶನ್ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. 3 ಸಾಗರವಿದ್ದರೆ 100 ದೇಗುಲವಿದ್ದರೆ, ದೇವ ಸಾಸಿರವಿದ್ದರೆ, ಗಂಗೆ ಇದ್ದರೆ ತುಂಗೆ ಇದ್ದರೆ, ಗಿರಿ ತಪೋವನವಿದ್ದರೆ, ವೇದವಿದ್ದರೆ ಮಂತ್ರವಿದ್ದರೆ, ಗಿರಿ ಹಿಮಾಲಯವಿದ್ದರೆ, ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸ್ತಿದ್ರೆ ಅಂತ. ಸೊ ಇದನ್ನೇನಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ, ಈಗಿನ ಜನ್ರೇಷನ್ಗೆ ತುಂಬ ಆ್ಯಪ್ಟ್ ಆಗಿರುವಂಥದ್ದು. ನಮ್ಮ ಹತ್ರ ಸೋಷಿಯಲ್ ಮೀಡಿಯಾ ಇದೆ, ಯೂಟ್ಯೂಬ್ ಇದೆ, ಕಲೀಲಿಕ್ಕೆ ಹಲವಾರು ದಾರಿಗಳಿದೆ. ಅದಲ್ಲದೆ ನಮ್ಮ ಕಣ್ಣು ಮುಂದೆನೇ ಬೇಕಾದಷ್ಟು ಟೀಚರ್ಸ್ಗಳಿದ್ದಾರೆ, ಮೆಂಟರ್ಸ್ಗಳಿದ್ದಾರೆ. ಹಾಗೆ ನಿಮ್ಮಂತಹ ಚಾನೆಲ್ಗಳು ಹಲವಾರು ರೀತಿಯಲ್ಲಿ ಪ್ರಯತ್ನ ಬೀಳ್ತಾ ಇದ್ದೀರಾ, ಅಥವಾ ಸಾಧಕರನ್ನು ಗುರುತಿಸಿ ವೀಕ್ಷಕರಿಗೆ ಇನ್ನಂಥ ಯಾವ ಕ್ಷೇತ್ರದಲ್ಲೂ ನೀವು ಸಾಧನೆ ಮಾಡ್ಬೋದು ಅನ್ನೋದನ್ನು ತೋರಿಸಿಕೊಡ್ತಾ ಇದ್ದೀರಾ. ಬಟ್ ನಾವು ಮನೆಯಲ್ಲಿ ಸುಮ್ಮನೆ ನಿದ್ದೆ ಮಾಡ್ತಾ ಇದ್ರೆ ಏನೂ ಸಾಧ್ಯ ಆಗಲ್ಲ. ಸೊ ನಮ್ಮ ಹಾರ್ಡ್ ವರ್ಕ್ ಖಂಡಿತವಾಗ್ಲೂ ಮುಖ್ಯ ಆಗುತ್ತೆ. ಸೊ ನೀವು ಸಾಧಕರಾಗಿ ನಿಮ್ಮಲ್ಲೂ ಒಂದು ಪ್ರತಿಭೆ ಇರುತ್ತೆ. ಸೊ ಎಲ್ಲ ಮಕ್ಕಳಲ್ಲೂ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇದ್ದೇ ಇರುತ್ತೆ. ಸೊ ಅದನ್ನು ಅವರು ಗುರುತಿಸಿ ಅದಕ್ಕೆ ಹಾರ್ಡ್ ವರ್ಕ್ ಹಾಕಿದರೆ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿವಸ ಫಲ ಸಿಕ್ಕೇ ಸಿಗುತ್ತೆ. ಕೊಟೇಶನ್ ಹೇಳಿ ಚೆನ್ನಾಗಿತ್ತು. ನಾವು ಒಂದ್ಸತಿ ಫೋನಲ್ಲಿ ಮನೆ ಹೋಗಿ ಇನ್ನೊಂದ್ಸತಿ ಅರ್ಥ ಮಾಡ್ಕೊತೀವಿ. ಮೇಡಮ್, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಸೊ ನಿಮ್ಮ ಸಾಧನೆ ನಿಮ್ಮ ಕ್ಷೇತ್ರದ ಇನ್ನೂ ಮೇಲ್ಮಟ್ಟಕ್ಕೆ ಹೋಗಲಿ ಅಂತ ನಾವು ಕೇಳಿಸ್ಕೊತೀವಿ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಆ್ಯಂಡ್ ಜನತಾ ನ್ಯೂಸ್ ಕನ್ನಡ ಇನ್ನಷ್ಟು ಉತ್ತಮವಾದಂಥ ಮಟ್ಟಕ್ಕೆ ಬೆಳೀಲಿ. ಆಲ್ ದ ಬೆಸ್ಟ್. ಇದು ಕನ್ನಡಿಗರ ಶಕ್ತಿ ಹಾಗೂ ಕನ್ನಡಿಗರೆಲ್ಲರೂ ಇವರಿಗೆ ಇನ್ನಷ್ಟು ಶಕ್ತಿಯನ್ನು ನಾವು ತುಂಬಿಸೋಣ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ.